ಶಾಸ್ತ್ರಿಗಳೇ, ಮುಂದಿನ 3 ರಾಶಿಗಳು ಕಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಹೇಗಿದೆ ಇಡೀ ವಾರ ತಿಳಿಸೋದಾದ್ರೆ? ಕರ್ಕಟಕ ರಾಶಿಯವರಿಗೆ ಹೇಗಿದೆಯಪ್ಪ ಅಂದರೆ, ರಾಷ್ಟ್ರಾಧಿಪತಿ ಲಾಭದಲ್ಲಿದ್ದಾನೆ, ಆದರೆ ದುರ್ಬಲನಾಗಿದ್ದಾನೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಆತ್ಮೀಯರಿಗಾಗಿ ಹೆಚ್ಚಿನ ಧನ ವ್ಯಯ ಉಂಟಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ, ಭರವಸೆಗಳು ಅಷ್ಟಾಗಿ ಈಡೇರುವುದಿಲ್ಲ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನಿರೀಕ್ಷೆ ಏನು ಅಂದ್ಕೋತೀವೋ ಅದು ಆಗದೆ ಹೋಗ್ತಕ್ಕಂತಹ ಸಾಧ್ಯತೆ ಹೆಚ್ಚು, ಅದನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಹೆಚ್ಚಿನ ವ್ಯಯ. ರವಿ ಧನಾಧಿಪತಿ ನಿಮ್ಮ ರಾಶಿಗೆ. ಧನಾಧಿಪತಿ ವೇದದಲ್ಲಿ ಸಂಚರಿಸುವಾಗ ಆತ್ಮೀಯರಿಗಾಗಿ ವ್ಯಯ ಖರ್ಚಾಗ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಖರ್ಚಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಆಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಗಮನ ಇರಲಿ. ವೃತ್ತಿಯಲ್ಲಿ ಏನೂ ತೊಂದರೆ ಇಲ್ಲ. ಕರ್ಮಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ಕೆಲಸ ಚೆನ್ನಾಗಿದೆ. ಕೆಲಸ ಚೆನ್ನಾಗಿದ್ದರೆ ಜೀವನ ಚೆನ್ನಾಗಿರುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಖರ್ಚಾಗುತ್ತೆ, ಖರ್ಚು ಹೋಗುತ್ತೆ, ಅದು ಬೇರೆ ವಿಚಾರ. ಆದರೆ ಕೆಲಸದಲ್ಲಿ ಸಮಾಧಾನ ಬೇಕು, ಅದು ಬಲ ಬೇಕು, ಅದು ಚೆನ್ನಾಗಿದೆ, ಆತಂಕ ಬೇಡ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು, ಈ ವಾರದಲ್ಲಿ ಗಮನ ಇರಲಿ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ನಿಮಗೆ ವೃತ್ತಿಯಲ್ಲಿ ಗೌರವ, ಬಲ ಚೆನ್ನಾಗಿದೆ. ಧನ ನಷ್ಟ, ಆಹಾರ ವ್ಯತ್ಯಾಸ ಆಗ್ತಕ್ಕಂಥದ್ದು, ರಹಸ್ಯಗಳು ಬಯಲಿಗೆ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಹೊಂದಾಣಿಕೆ, ಅದು ಚೆನ್ನಾಗಿ ತೊಂದರೆ ಇಲ್ಲ. ಚಂದ್ರನಿಂದಾಗಿ ಒಂದು ಒಳ್ಳೆಯ ಫಲ ಇದೆ. ಕುಟುಂಬದಲ್ಲಿ ಸಹಕಾರಗಳು, ಹೊಂದಾಣಿಕೆ ಮತ್ತು ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರತಕ್ಕಂಥದ್ದು, ಇದೆಲ್ಲ ಒಂದಷ್ಟು ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರ. ಧನಾಧಿಪತಿ ವ್ಯಯದಲ್ಲಿರೋದ್ರಿಂದ ಸಹಜವಾಗಿ ಖರ್ಚಿನ ಮೇಲೆ ಖರ್ಚು ಉಂಟಾಗುತ್ತೆ. ಅದು ಬೇರೆ ದಾರಿ ಇಲ್ಲ. ಆದರೆ ಗಮನ ಇರಲಿ, ಎಚ್ಚರಿಕೆ ಬೇಕು. ಅದು ಏನು ಅಂದರೆ ನಮ್ಮ ಅಳತೆಯನ್ನು ಮೀರಿ ಹೋಗಬಾರ್ದು, ಅದು ಗಮನದಲ್ಲಿದ್ದರೆ ಆಯಿತು. ಉಳಿದ ಹಾಗೆ ಗುರು ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ. ಲಾಭಾಧಿಪತಿ ಜನ್ಮದಲ್ಲಿದ್ದಾಗ ಹಣ ಬರಲ್ಲ ಅಂತಲ್ಲ, ಹಣವೂ ಬರುತ್ತೆ. ಲಾಭವನ್ನು ಪಡಿತೀರಾ, ಹಣವನ್ನು ಖರ್ಚು ಮಾಡ್ತೀರಾ, ಎರಡು ಮಧ್ಯಮವಾಗಿರುತ್ತದೆ. ಹೀಗಾಗಿ ಆತಂಕ ಬೇಡ. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕರ್ಮಾಧಿಪತಿ ಲಾಭಕ್ಕೆ ಬೇರೆ ಬರ್ತಾನೆ ಕೊನೆಯಲ್ಲಿ. ಹೀಗಾಗಿ ವೃತ್ತಿಯಲ್ಲಿ ಒಂದು ಸ್ಟೆಪ್ ಮೇಲೆ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಇನ್ನೇನೋ ಹೊಸ ಪ್ರಯತ್ನಗಳು, ಅದಕ್ಕೆ ಹೊಸ ಏನು ಹಣದ ಆಗಮನ ಬರತಕ್ಕಂಥದ್ದು, ಪ್ಯಾರಲಲ್ ಇನ್ಕಮ್, ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕರ್ಕಟಕ ರಾಶಿಯವರು ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಚಂದ್ರ ಬಲಹೀನನಾದಾಗ ಮನಸ್ಸು ತೊಂದರೆ ಆಗುತ್ತೆ, ಮನಸ್ಸಿಗೆ ಒಂದು ಶಾಂತತೆ ಇರಲ್ಲ, ನೆಮ್ಮದಿ ಹೊರಟು ಹೋಗುತ್ತೆ. ಹೀಗಾಗಿ ಅಭಿಷೇಕ ಮಾಡಿಸೋದ್ರಿಂದಾಗಿ ಆ ಅಭಿಷೇಕ ತೀರ್ಥ ಸೇವನೆ ಮತ್ತು ಅಮ್ಮನವರ ದರ್ಶನ, ಇದೆಲ್ಲ ನಿಮ್ಮ ಮನಸ್ಸಿಗೆ ಒಂದು ಉನ್ನತಿಯನ್ನು ತಂದುಕೊಡುತ್ತೆ, ತಪ್ಪದೇ ಮಾಡಿ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದು. ರಾಜಕಾರಣದಲ್ಲಿ ಬಲ ಚೆನ್ನಾಗಿದೆ. ಔಷಧ ವ್ಯಾಪಾರದಲ್ಲಿ ಲಾಭ ಇದೆ. ಹಣಕಾಸಿನ ಆದಾಯ ಹೆಚ್ಚುತ್ತೆ, ಸಂಶಯ ಇಲ್ಲ. ಜನ್ಮಾಧಿಪತಿ ಲಾಭದಲ್ಲಿದ್ದಾನೆ ರವಿ. ಹೀಗಾಗಿ ಲಾಭಾಧಿಪತಿ ಜೊತೆಗೆ ಸೇರಿದ್ದಾನೆ. ಧನಾಧಿಪತಿಯೂ ಹೌದು, ಲಾಭಾಧಿಪತಿಯೂ ಹೌದು ಬುಧ. ಹೀಗಾಗಿ ಹಣಕ್ಕೆ ಕೊರತೆ ಆಗೋದಿಲ್ಲ. ಬರಬೇಕಾಗಿರ್ತಕ್ಕಂಥದ್ದು ಬರ್ತಾ ಇಲ್ಲ ಅಂದರೆ ಈ ಕ್ಷಣ ಬರುತ್ತೆ ನೋಡಿ. ಸೋಮವಾರದಿಂದ ನಾಳೆಯಿಂದನೇ ನಿಮಗೆ ಹಣಕಾಸಿನ ಬರುವಿಕೆಗೆ ಒಂದು ಮಹಾದ್ವಾರ ತೆರ್ಕೊಳ್ಳುತ್ತೆ, ಹಣ ಬರ್ತಾ ಇರುತ್ತೆ. ಹೀಗಾಗಿ ನಿಶ್ಚಿಂತೆಯಿಂದ ಇರ್ತೀರ. ಹಣದ ಬಗ್ಗೆ ಅಷ್ಟು ತೊಂದರೆ ಇಲ್ಲ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗಿನ ಹಿನ್ನಡೆಗಳು, ಸ್ವಲ್ಪ ಅಸಮಾಧಾನ, ಇದನ್ನು ಸೂಚಿಸ್ತಾ ಇದೆ. ಮತ್ತು ವರ್ಕ್ ಪ್ರೆಷರ್ ಜಾಸ್ತಿ ಆಗಬಹುದು, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಮನ ಇರಲಿ. ಆದರೆ ಅದೃಷ್ಟದ ಅಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ದೈವಾನುಕೂಲದಿಂದ ತನಗೆ ತಾನೇ ಆ ಸಂದರ್ಭಕ್ಕೆ ಏನು ಬೇಕೋ ಅದು ಆಗ್ತಾ ಇರುತ್ತೆ. ಆ ಸಮಾಧಾನ ಬೇಕು. ಅದಿಲ್ಲ ಅನ್ನೋ ಕೊರಗೆಯನ್ನು ಇಷ್ಟೆಲ್ಲ ಇದೆಯಲ್ಲ ಅನ್ನೋ ಸಮಾಧಾನ ಬೇಕು, ಅದು ಬಹಳ ಮುಖ್ಯ. ಅದಿದೆ ನಿಮಗೆ, ಯೋಚನೆ ಮಾಡಬೇಡಿ. ಇನ್ನು ಸಿಂಹ ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸದ ಕಡೆಗೆ ವಾರ ಮಧ್ಯದಲ್ಲಿ ಬುಧವಾರ ಗುರುವಾರ ಗಮನಿಸಿ. ಸ್ವಲ್ಪ ಶಿರೋಬಾಧೆ, ತಲೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳಾಗಬಹುದು. ಹುಷಾರು. ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಆರೋಗ್ಯದ ಸ್ವಲ್ಪ ಏರುಪೇರು, ಅದನ್ನೇ ಸೂಚಿಸ್ತಾ ಇದೆ. ಮತ್ತು ದುರ್ಗಾ ಕವಚ ಹೇಳ್ಕೊಳ್ಳಿ. ಮತ್ತು ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಇದ್ರ ಜೊತೆಗೆ ಹೆಚ್ಚಿನ ಬಲ ಬರುತ್ತೆ ನಿಮಗೆ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಧನಾಧಿಪತಿ ಚೆನ್ನಾಗಿರೋದ್ರಿಂದ ಹಣಕ್ಕೆ, ಮಾತಿಗೆ, ಲಾಭಕ್ಕೆ ಕೊರತೆ ಇಲ್ಲ, ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಂಪಾದನೆ ಅಂತೂ ಆಗುತ್ತೆ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ, ಅಧಿಕಾರ, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಅನಾನುಕೂಲಗಳು ಬಿಡಿ. ವ್ಯಾಪಾರದಲ್ಲಿ ಲಾಭದ ಸಲಹೆ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಚೆನ್ನಾಗಿದೆ. ಜನ್ಮಾಧಿಪತಿ ಜೊತೆಗೆ ವ್ಯಯಾಧಿಪತಿ ಅವನು ರವಿ. ಕರ್ಮಸ್ಥಾನದಲ್ಲಿ ಬುಧ ಚೆನ್ನಾಗಿದ್ದಾನೆ. ಹೀಗಾಗಿ ವೃತ್ತಿಗೆ ಕೊರತೆ ಆಗೋದಿಲ್ಲ. ಆದರೆ ಪ್ರೆಷರು ಹಾಗೇ ಇರ್ತದೆ. ವರ್ಕ್ ಪ್ರೆಷರ್ ಆಗಬಹುದು, ಅಥವಾ ನೀವು ಮಾಡಿರ್ತಕ್ಕಂಥದ್ದು ಸ್ವಲ್ಪ ಅಸಮಾಧಾನದಿಂದ ಕೂಡಿದೆ ಅಂತಕ್ಕಂಥದ್ದು ಆಗಬಹುದು. ಈ ರೀತಿಯಲ್ಲಿ ಇರ್ತದೆ. ಆದರೆ ರವಿಗಲ್ಲಿ ದಿಗ್ಬಲವೂ ಹೌದು, ಮಿತ್ರಸ್ಥಾನವೂ ಹೌದು. ಹೀಗಾಗಿ ಆತಂಕ ಬೇಡ, ಅಂತಹ ಸಮಸ್ಯೆ ಇಲ್ಲ. ಅಧಿಕಾರ, ಪಟ್ಟ, ಮತ್ತೊಂದು ಹೊಸ ಅವಕಾಶಗಳು, ಇವುಗಳಿಗೆ ಕೊರತೆ ಇಲ್ಲ, ಸಮೃದ್ಧವಾಗಿರ್ತದೆ. ಬಹಳ ಮುಖ್ಯವಾಗಿ ನಿಮ್ಮ
ಗುರು ಚೆನ್ನಾಗಿದ್ದಾನೆ, ಲಾಭದಲ್ಲಿರ್ತಕ್ಕಂಥದ್ದು, ಭಾಗ್ಯಾಧಿಪತಿ ಕೂಡ ಲಾಭದಲ್ಲಿರೋದು, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಹಲವು ಗ್ರಹಗಳು ತುಂಬ ಚೆನ್ನಾಗಿದ್ದಾಗ ಅವುಗಳ ಫಲ ಹೆಚ್ಚಾಗಿ ಅನುಭವಿಸ್ತೀರ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಶುಭ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ವಾರದ ಅಂತ್ಯ ಗಮನಿಸು. ವಾರಾಂತ್ಯದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೆಚ್ಚಿನ ವ್ಯಯ ಅಲೆದಾಟ ಇದೆ. ವೃತ್ತಿಯಲ್ಲಿ ಪ್ರತಿಭಾ ಕೌಶಲ್ಯತೆ ತುಂಬ ಚೆನ್ನಾಗಿದೆ. ಜಲ ವಸ್ತ್ರ ಪುಷ್ಪ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಾಣ್ತೀರಾ. ದಾಂಪತ್ಯದಲ್ಲಿ ಸಾಮರಸ್ಯವನ್ನು ಕಾಣ್ತೀರಾ. ಇದೆಲ್ಲ ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ಗಮನಿಸ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಫಲ ಚೆನ್ನಾಗಿದೆ. ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಕಣ್ಣಿನ ಬಾಧೆ, ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡಿ. ಪ್ರಾರ್ಥನೆಗೆ ಶಿವಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ. ವ್ಯಯಾಧಿಪತಿ ರವಿ ಕರ್ಮಸ್ಥಾನಕ್ಕೆ ಹೋದಾಗ ಕೆಲಸದಲ್ಲಿ ಸ್ವಲ್ಪ ಏರುಪೇರು ಆಗಬಾರ್ದು ಅಂತ ಈ ಗೋಧಿ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಮಾಡಿ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.